ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸರ್ಕಮ್ಸಿಷನ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಇರೋದು KPHP ರೋಡ್ ನಂಬರ್ 4, ಕುಕಟ್ಪಲ್ಲಿ, ಹೈದರಾಬಾದ್ನಲ್ಲಿ ಲೊಕೇಟ್ ಆಗಿದೆ. ಇದು ಇಂಡಿಪೆಂಡೆಂಟ್ ಹಾಸ್ಪಿಟಲ್. ಇದರಲ್ಲಿ ಮೇಯ್ನಾಗಿ ಏನಂದರೆ, ಯಾವುದೇ ಲೇಟೆಸ್ಟ್ ಸರ್ಜರೀಸ್ ಬಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತೀವಿ. ಎವ್ರಿ ಇಯರ್ ಹೊಸ ಟೆಕ್ನಿಕ್ಸ್ ಪರಿಚಯ ಮಾಡ್ತಿರ್ತೀವಿ. ಇತ್ತೀಚೆಗೆ ತಂದಿರೋ ಹೊಸ ಟೆಕ್ನಿಕ್ ಯಾವುದು ಅಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ಸ್. ಅಂದರೆ ಏನು ಅಸಲಿಗೆ ಈ KSR ಅಂದರೆ ಏನು, KSR ಸ್ಟೇಪ್ಲರ್ಸ್ ಅಂದರೆ ಏನು, ಇದರಲ್ಲಿರೋ ಅಡ್ವಾಂಟೇಜ್ ಏನು, ಬೇರೆ ಸ್ಟೇಪ್ಲರ್ಸ್ಗಿಂತ ಇದು ಹೇಗೆ ಅಡ್ವಾನ್ಸ್ಡ್ ಆಗಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಸೊ ಮುಖ್ಯವಾಗಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ತುಂಬ ಜನ ಪೇಷಂಟ್ಸ್ ತಿಳ್ಕೊಬೇಕಾಗಿರೋದು ಬೆಲೆನಿಟಿಸ್ ಅಂದರೆ ಏನು, ಬೆಲೆನೋಪಾಸಿಟಿಸ್ ಅಂದರೆ ಏನು. ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ. ಆ್ಯಂಡ್ ಬೆಲೆನಿಟಿಸಾ ಬೆಲೆನೋಪಾಸಿಟಿಸಾ ನನಗೆ ಯಾವುದಾಗಿದೆ ಅಂತ ಬಹಳ ಜನ ಕೇಳ್ತಿರ್ತಾರೆ. ಸೊ ಬೆಲೆನಿಟಿಸ್ಗೆ ಬೆಲೆನೋಪಾಸಿಟಿಸ್ಗೆ ಇರೋ ವ್ಯತ್ಯಾಸ ಏನು, ಇದಕ್ಕೆ ಲೇಟೆಸ್ಟ್ ಸರ್ಜರೀಸ್ ಯಾವ ಆಪ್ಷನ್ ಸಿಗುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅಂಗವನ್ನು ನೋಡಿದರೆ ಈ ರೀತಿಯಾಗಿರುತ್ತೆ. ಈ ಮುಂದೆ ಇರುವ ಹೆಡ್ ಭಾಗ ಏನಿದೆ, ಈ ಹೆಡ್ ಭಾಗವನ್ನೇ ನಾವು ಗ್ಲ್ಯಾನ್ಸ್ ಅಂತೀವಿ. ಮೇಲಿರೋ ಚರ್ಮ ಫ್ರೀಯಾಗಿ ಮೂವ್ ಆಗುತ್ತೆ, ಕೆಳಗಿನ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಈ ಅಟ್ಯಾಚ್ಮೆಂಟ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಇದು ನಾರ್ಮಲ್ ಆಗಿ ಅಂಗದ ಒಂದು ಪಿಕ್ಚರ್. ಸೊ ಇದನ್ನು ನೋಡೋದಾದರೆ ಬೆಲೆನಿಟಿಸ್ ಅಂದರೆ ಏನು ಫಸ್ಟ್ ನಾವು ತಿಳ್ಕೊಳ್ಳೋಣ. ಏನಂದರೆ, ಈ ಬೆಲೆನಿಟಿಸ್ ಅಂದರೆ ಏನು. ಯಾವಾಗ ಡಯಾಬಿಟಿಸ್ ಅಟ್ಯಾಕ್ ಆಗುತ್ತೋ ಪುರುಷರಲ್ಲಿ, ಡಯಾಬಿಟಿಸ್ ಅಟ್ಯಾಕ್ ಆದಾಗ ಏನಾಗುತ್ತಂದರೆ, ನಾವು ಮೂತ್ರ ಮಾಡುವಾಗೆಲ್ಲ ಮೂತ್ರದಲ್ಲಿರೋ ಶುಗರ್ಸ್ ಏನಿದೆ ಇಲ್ಲಿ ಬಂದು ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಅಂಟ್ಕೊಂಡು ಇಲ್ಲಿ ಒಂದು ರೀತಿಯಾದ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿರೋ ಚರ್ಮ ಏನಿರುತ್ತೆ ಅದು ಎಲಾಸ್ಟಿಕ್ ಆಗಿರುತ್ತೆ. ಮಾಮೂಲಿಯಾಗಿ ಏನಂದರೆ, ಈ ಚರ್ಮ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ, ಅಂಗದ ಮುಂದಕ್ಕೆ ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಇದನ್ನೇ ನಾವು ನಾರ್ಮಲ್ ಅಂತೀವಿ. ಯಾವಾಗ ಫ್ರೀನೆಸ್ ಹೊರಟೋಗುತ್ತೋ, ಅದರ ಎಲಾಸ್ಟಿಸಿಟಿ ಏನಿರುತ್ತೆ, ಆ ಅಂಗದ ಒಂದು ಚರ್ಮದ ಮುಂದೆ ಈ ಶುಗರ್ಸ್ ಅಟ್ಯಾಕ್ ಆಗೋದ್ರಿಂದ ಈ ಅಂಗದ ಮುಂದಿನ ಚರ್ಮ ಫ್ರೀನೆಸ್ ಎಲಾಸ್ಟಿಸಿಟಿ ಹೋಗುತ್ತೆ, ಅಂದರೆ ಮಂದ ಆಗೋಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ರೆಡ್ಡಿಶ್ ವೈಟ್ ಕಲರ್ ಆಗಿ ಬದಲಾಗುತ್ತೆ. ನೀವು ಸರಿಯಾಗಿ ಗಮನಿಸಿದ್ದೆ ಆದರೆ ತಿಕ್ಕಾಗೋಗಿ ಕಲರ್ ಚೇಂಜ್ ಆಗ್ತಿರೋದು ಕಾಣುತ್ತೆ. ನೀವು ಸ್ವಲ್ಪ ಹಿಂದೆ ಕೆಳೆಯೋಕೆ ಟ್ರೈ ಮಾಡಿದ್ರೆ, ಅಥವಾ ಹಿಂದೆ ಕೆಳೆದಾಗ ಅಲ್ಲಲ್ಲಿ ಕ್ರ್ಯಾಕ್ಸ್ ಬರೋದನ್ನು ನಾವು ನೋಡ್ತಿರ್ತೀವಿ. ಹೀಗೆ ಸಿಗಾಕೊಂಡಿರೋ ರೀತಿಯಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ, ಈ ಕ್ರ್ಯಾಕ್ಸ್ ಫಾರ್ಮ್ ಆಗೋದಲ್ಲದೆ ಒಳಗೆ ಒಂದು ಸ್ಮೆಗ್ಮಾ ಅನ್ನೋ ಪದಾರ್ಥ ತಯಾರಾಗ್ತಿರುತ್ತೆ. ಇದು ಒಂದು ಚರ್ಮದ ಮೇಲೆ ನಮಗೆ ಹೇಗೆ ಬೆವರು ಬರುತ್ತೋ ಹಾಗೆ ಅಲ್ಲಿ ಕೂಡ ಬೆವರು ಬರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತೀವಿ. ಸ್ಮೆಗ್ಮಾ ಇದನ್ನು ನಾವು ಆವಾಗಿಂದ ಆವಾಗ ಕ್ಲೀನ್ ಮಾಡ್ಕೋತಿರ್ಬೇಕು, ಹಿಂದೆ ಕೆಳೆದು. ಆದರೆ ಬೆಲೆನಿಟಿಸ್ ಬಂದಿರೋರಿಗೆ ಈ ಚರ್ಮ ಟೈಟ್ ಆಗೋಗಿರುತ್ತೆ, ಎಲಾಸ್ಟಿಸಿಟಿ ಹೋಗಿರುತ್ತೆ, ಬಣ್ಣ ಬದಲಾಗ್ತಿರುತ್ತೆ, ಚರ್ಮ ಹಿಂದೆ ಕೆಳೆದ್ರೆ ಕ್ರ್ಯಾಕ್ಸ್ ಬರುತ್ತೆ. ಇಂಥವ್ರಿಗೆ ಏನಾಗುತ್ತೆ ಅಂದರೆ, ಅವರಿಗೆ ಹಿಂದೆ ಕೆಳೆದು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಡಯಾಬಿಟಿಸ್ ಬಂದಿರೋರಿಗೆ ಸ್ಮೆಗ್ಮಾ ಅನ್ನೋದು ಫಾರ್ಮೇಷನ್ ಕೂಡ ಹೆಚ್ಚಾಗ್ತಿರುತ್ತೆ. ಇದರಿಂದ ಈ ಸ್ಮೆಗ್ಮಾ ಏನಾಗುತ್ತೆ ಅಂದರೆ, ಅಲ್ಲೇ ಉಳ್ಕೊಂಡು ಒಂದು ಬೆಳ್ಳಗಿನ ದ್ರವ ರೂಪದಲ್ಲಿ, ಒಂದು ಬೆಳ್ಳಗೆ ಕಿವಿನ ರೀತಿಯಲ್ಲಿ ಬೆಳ್ಳಗೆ ನೀರಿನ ಪದಾರ್ಥ ಹೊರಗೆ ಬರೋಕ್ಕೆ ಶುರುವಾಗುತ್ತೆ. ಈ ಬೆಳ್ಳಗಿನ ದ್ರವ ಹೊರಗೆ ಬರೋದನ್ನು ನಾವು ಫ್ರೀಕ್ವೆಂಟಾಗಿ ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಇದು ಒಂದು ರೀತಿಯಾದ ಫೌಲ್ ಸ್ಮೆಲ್, ಒಂದು ದುರ್ವಾಸನೆ ಕೂಡ ಬರ್ತಿರುತ್ತೆ. ಇನ್ನು ಕೆಲವ್ರಿಗೆ ಇಚ್ಚಿಂಗ್ ಅಂದರೆ ನವೆ ಕೂಡ ಹೆಚ್ಚಿರುತ್ತೆ, ಅವರು ಪದೇ ಉಜ್ಕೊಳ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಇನ್ನೂ ಹೆಚ್ಚು ಇನ್ಫ್ಲಮೇಷನ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಚರ್ಮಕ್ಕೆ ಅಲ್ಲಲ್ಲಿ ಊತ ಬಂದಿರುತ್ತೆ, ಚರ್ಮದ ಮೇಲೆ ಊತ ಬಂದಿರುತ್ತೆ. ಇದನ್ನೇ ನಾವು ಬೆಲೆನಿಟಿಸ್ ಅಂತ ಕರಿತೀವಿ. ಸೊ ಬೆಲೆನಿಟಿಸ್ ಅಂದರೆ ಚರ್ಮದ ಒಂದು ಟೈಟ್ನೆಸ್ ಆಗೋದು, ಚರ್ಮದ ಸ್ಪರ್ಶ ಕಳ್ಕೊಳ್ಳೋದು, ಮಂದ ಆಗೋದು, ತಿಕ್ಕಾಗೋದು, ಚರ್ಮ ಕಲರ್ ಬದಲಾಗೋಗೋದು, ಸ್ಮೆಗ್ಮಾ ಹೊರಬರೋದು, ಇದೆಲ್ಲ ಬೆಲೆನಿಟಿಸ್ನ ಲಕ್ಷಣಗಳು. ಬೆಲೆನೋಪಾಸಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಈ ಲಕ್ಷಣಗಳನ್ನ ನಾವು ಹೀಗೆ ಬಿಟ್ಬಿಟ್ರೆ, ಹೀಗೆ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಈ ಪ್ರೊಸೆಸ್ನ ನಡೆಯೋಕೆ ಬಿಟ್ಟರೆ, ನಾವು ಯಾವುದೇ ಇಂಟರ್ವೆನ್ಷನ್ಸ್ ಮಾಡದೆ ಬಿಟ್ಬಿಟ್ರೆ, ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ, ಈ ಚರ್ಮ ಮೆಲ್ಲಗೆ ಈ ಕೆಳಗಿನ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಅಂಟ್ಕೊಳ್ಳೋದನ್ನೇ ನಾವು ಬೆಲೆನೋಪಾಸಿಟಿಸ್ ಅಂತ ಕರಿತೀವಿ. ಅಂದರೆ ಈ ಬೆಲೆನಿಟಿಸ್ ಲಕ್ಷಣಗಳು ಏನು ಈ ಚರ್ಮಕ್ಕೆ ಬಂದಿರುತ್ತೋ, ಆ ಚರ್ಮದಿಂದ ಗ್ಲ್ಯಾನ್ಸ್ಗೆ ಹಬ್ಬೋಕೆ ಶುರುವಾಗುತ್ತೆ. ಆ ಗ್ಲ್ಯಾನ್ಸ್ ಕೂಡ ಮೆಲ್ಲಗೆ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಚರ್ಮಕ್ಕೆ. ಹಾಗೆ ಆ ಗ್ಲ್ಯಾನ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೇ ಆದರೆ ಅದನ್ನೇ ಬೆಲೆನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಈ ಎರಡು ಕಂಡೀಷನ್ಸ್ ಏನಿದೆ, ಬೆಲೆನಿಟಿಸ್ ಆಗಿರ್ಬೋದು, ಬೆಲೆನೋಪಾಸಿಟಿಸ್ ಆಗಿರ್ಬೋದು, ಈ ಎರಡು ಕಂಡೀಷನ್ಸ್ 95% ಶುಗರ್ ಪೇಷಂಟ್ಸ್ ಮಾತ್ರ ಬರುತ್ತೆ. ಒಂದು 5% ಮಾತ್ರ ಬೇರೆ ಡಿಸೀಸಿಂದ ಬರೋ ಚಾನ್ಸಸ್ ಇರುತ್ತೆ. ಸೋರಿಯಾಸಿಸ್ ರೀತಿಯ ಡಿಸೀಸ್, ಈ ರೀತಿಯ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟ ಡಿಸೀಸ್ ಇರೋದ್ರಲ್ಲಿ ಕೂಡ ನೋಡ್ತಿರ್ತೀವಿ. ಸೊ ಯಾವುದೇ ಪೇಷಂಟ್ಸ್ಗೆ ನಾನು ಹೇಳಿದ ಈ ಲಕ್ಷಣಗಳಿದ್ದರೆ ತಕ್ಷಣ ಹತ್ತಿರದಲ್ಲಿರೋ ಸೆಂಟರ್ಗೆ ಹೋಗಿ ನೀವು ಫಸ್ಟ್ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಿಮ್ಗೇನಾದರೂ ಶುಗರ್ ಇದ್ದರೆ ಅಂತ ಗೊತ್ತಾದರೆ 100% ಅದು ಬೆಲೆನಿಟಿಸ್ ಆರ್ ಬೆಲೆನೋಪಾಸಿಟಿಸ್ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇದಕ್ಕೆ ಯಾವ ರೀತಿಯಾದ ಆಪ್ಷನ್ಸ್ ಇರುತ್ತೆ, ಮೆಡಿಕಲ್ ಆಪ್ಷನ್ಸ್ ಏನಿದೆ.
ಸೊ ನಮಗೆ ಮೆಡಿಕಲ್ ಆಪ್ಷನ್ಸ್ ಏನಿದೆ ಅನ್ನೋದಾದ್ರೆ ಚಿಕ್ಕ ಚಿಕ್ಕ ಕ್ರೀಮ್ಸ್ ಬಳಸೋದ್ರಿಂದ, ಕೆಲವು ಆಂಟಿಬಯೋಟಿಕ್ಸು, ಪೇನ್ ಕಿಲ್ಲರ್ಸ್ ಬಳಸೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ಮತ್ತೆ ಬರ್ತಿರುತ್ತೆ. ಯಾಕಂದರೆ ನಾವು ಮತ್ತೆ ಮೂತ್ರ ಮಾಡಬೇಕಾಗುತ್ತೆ. ಮೂತ್ರದಲ್ಲಿರೋ ಶುಗರ್ಸ್ ಮತ್ತೆ ಅಟ್ಯಾಕ್ ಆಗೋದು, ಕಡಿಮೆ ಆಗೋದು, ಜಾಸ್ತಿ ಆಗೋದು, ಹೀಗೆ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅನ್ಬೋದು ಇದನ್ನು. ಅಷ್ಟೇ ಅಲ್ಲದೆ ನಾವು ಏನೇನು ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ರೂ ಅದಷ್ಟಕ್ಕೆ ಅದೇ ಇನ್ಫ್ಲಮೇಷನ್ಸ್ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ರಿಕರೆಂಟ್ ಆಗಿ ಬರ್ತಾ ಇರುತ್ತೆ. ಅಂದರೆ ಕಡಿಮೆ ಆಗ್ತಿರುತ್ತೆ, ಬರ್ತಿರುತ್ತೆ. ಬಟ್ ಕಡಿಮೆ ಆದಾಗೆಲ್ಲ, ಕಡಿಮೆಯಾಗಿ ಬಂದಾಗೆಲ್ಲ ಆ ಚರ್ಮದ ಒಂದು ಕ್ವಾಲಿಟಿ ಹೋಗ್ತಿರುತ್ತೆ. ಆ್ಯಂಡ್ ಆ ಚರ್ಮದ ಮೇಲೆ ಕ್ರ್ಯಾಕ್ ಫಾರ್ಮ್ ಆಗ್ತಿರುತ್ತೆ. ಮೆಲ್ಲಗೆ ಹೀಲ್ ಅನ್ನೋದು ಹತ್ರಕ್ಕೆ ಬರ್ತಿರುತ್ತೆ. ಅಂದರೆ ಚರ್ಮ ಅನ್ನೋದು ಮೆಲ್ಲಗೆ ಹತ್ರಕ್ಕೆ ಬಂದುಬಿಡುತ್ತೆ. ಆ ಚರ್ಮ ಹತ್ರಕ್ಕೆ ಬಂದಿರೋದನ್ನೇ ನಾವು ಫೈಮೋಸಿಸ್ ಅಂತೀವಿ. ಚರ್ಮ ಹಿಂದಕ್ಕೆ ಹೋಗೋದಿಲ್ಲ, ಆ ಚರ್ಮ ಟೈಟ್ ಆಗೋಗುತ್ತೆ. ಸೊ ಇಂಥ ಲಕ್ಷಣಗಳಿದ್ದರೆ ಅದನ್ನು ಬೆಲೆನಿಟಿಸ್ ಅಂತೀವಿ. ನಿಮಗೆ ಶುಗರ್ ಬಂದಾಗ ಶುಗರ್ ಪರೀಕ್ಷೆ ಮಾಡಿಸ್ಕೊಂಡು ನನ್ನ ಹತ್ರ ಶುಗರ್ ಬಗ್ಗೆ ನಿರ್ಧಾರ ಮಾಡಿಸ್ಕೋಬೋದು. ಇದನ್ನು ಔಷಧಿಯಿಂದ ಯಾವುದೇ ರೀತಿಯಾಗೂ ಗುಣ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗಿದು ರಿಕರೆಂಟ್ ಆಗಿ ಬರ್ತಿರುತ್ತೆ. ಸೊ ಸರ್ಜರಿಕಲ್ ಆಪ್ಷನ್ಸ್ ಏನಿದೆ ಅನ್ನೋದಾದರೆ ಕುಯ್ಯೋ ಮೆಥಡ್, ಲೇಸರ್ ಮೆಥಡ್ ಮಾಡ್ತಿರ್ತಾರೆ. ಬಟ್ ನಮ್ಮ ಹಾಸ್ಪಿಟ್ಲಲ್ಲಿ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ, ಇದರಲ್ಲಿ KSR ಅನ್ನೋ ಒಂದು ಪ್ರಾಡಕ್ಟ್ ಇರುತ್ತೆ. ಅದು ಒಂದು ಸ್ಟೇಪ್ಲರ್ ಆಗಿರುತ್ತೆ. ಅದು ಡಿಸ್ಪೋಸಬಲ್ ಸ್ಟೇಪ್ಲರ್. ಅದನ್ನು ಒಂದು ಪೇಷಂಟ್ಗೆ ಬಳಸಿ ಬಿಸಾಕ್ಬಿಡ್ತೀವಿ. ಸೊ ಕ್ರಾಸ್ ಇನ್ಫೆಕ್ಷನ್ ಅನ್ನೋದು ಬರಲ್ಲ, ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ. ಹಾಗಾಗಿ ಕ್ರಾಸ್ ಇನ್ಫೆಕ್ಷನ್ ಅನ್ನೋದು ನಿಲ್. ಸೊ ಇದರಲ್ಲಿ ಸೈಜಸ್ ಇರುತ್ತೆ. ಅದರಲ್ಲಿ 12ಇಂದ ಸ್ಟಾರ್ಟ್ ಆಗಿ 36ವರೆಗೂ ಡಿಫ್ರೆಂಟ್ ಪೆನಿಸ್ ಸೈಜ್ಗೆ ತಕ್ಕಂತೆ ನಾವು ಸ್ಟೇಪ್ಲರ್ನ ಚೂಸ್ ಮಾಡ್ಕೊಳ್ತೀವಿ. ಈ ಸ್ಟೇಪ್ಲರ್ ಮೆಥಡ್ ಅನ್ನೋದು ಏನಿದೆ 5 ಮಿನಿಟ್ಸ್ ಸರ್ಜರಿ. ಓನ್ಲಿ 5 ಮಿನಿಟ್ಸ್ ಸರ್ಜರಿಯಲ್ಲಿ ನಾವು ಮತ್ತು ಪಿನೈಲ್ ಬ್ಲಾಕ್ ಅಂತೀವಿ. ಅಂದರೆ ಪಿನೈಲ್ ಬ್ಲಾಕ್ ಅಂದರೆ ಇಲ್ಲಿ ಕೊಡ್ತೀವಿ ಮತ್ತನ್ನು, ಪೆನಿಸ್ನ ಸುತ್ತ ಮಾತ್ರ ಮತ್ತು ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಪೇಷಂಟ್ಗೆ ಯಾವುದೇ ರೀತಿಯಾಗಿ ಪೇಯ್ನ್ ಬರಲ್ಲ. 5 ಮಿನಿಟ್ಸ್ನಲ್ಲಿ ಸರ್ಜರಿ ಆಗೋಗುತ್ತೆ. ಆ್ಯಂಡ್ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಸೇಮ್ ಪೇಷಂಟ್ ಹಾಗೆ ಹೇಗೆ ಒಳಗೆ ಬಂದರೂ ಹಾಗೆ ಪ್ಯಾಂಟು ನಿಕ್ಕರ್ ಹಾಕೊಂಡು ಮತ್ತೆ ಹೋಗ್ಬೋದು. ಸರ್ಜರಿ ಆದಮೇಲೆ ಯಾವುದೇ ರೀತಿಯಾಗಿ ಲುಂಗಿ ಹಾಕೋಬೇಕು ಅನ್ನೋ ಪರಿಸ್ಥಿತಿ ಇರಲ್ಲ. ತುಂಬ ಜನ ಲುಂಗಿ ತರಬೇಕಂತ ಕೇಳ್ತಿರ್ತಾರೆ. ಖಚಿತವಾಗಿ ಇನ್ನರ್ ವೇರ್ ಹಾಕೊಂಡೇ ಹೋಗಬೇಕು, ಯಾಕಂದರೆ ಇನ್ನರ್ ವೇರ್ ಹಾಕೊಳ್ಳೋದ್ರಿಂದ ಅದು ಮೂವ್ಮೆಂಟ್ ಇರಲ್ಲ. ಎರಡನೇದು ಟಚ್ ಆಗ್ತಾ ಇರೋದ್ರಿಂದ ಅದರ ಒಂದು ಸೆನ್ಸಿಟಿವಿಟಿ ಅನ್ನೋದು ಹೋಗುತ್ತೆ. ಸೊ ಖಚಿತವಾಗಿ ಇನ್ನರ್ ವೇರ್ ಹಾಕೋಬೇಕು. ಸೊ ಜಸ್ಟ್ 5 ಮಿನಿಟ್ಸ್ ಸರ್ಜರಿಯಲ್ಲಿ ಹಾಫ್ ಆನ್ ಅವರ್ನಲ್ಲಿ ಕಳಿಸ್ಕೊಡ್ತೀವಿ. ತಗೋಬೇಕಾಗಿರೋ ಕೇರ್ ಏನು ಅಂತ ನೋಡೋದಾದರೆ, ಯಾವುದೇ ಪರಿಸ್ಥಿತಿಯಲ್ಲೂ ಅಂಗಸ್ತಂಭನ ಆಗದಂಗೆ ನೋಡ್ಕೋಬೇಕು. ಒಂದು 10-12 ದಿನವರೆಗೂ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಮಾಡಬಾರ್ದು, ಸೇರಬಾರ್ದು 1 ಮಂತ್ವರೆಗೂ. ಆ್ಯಂಡ್ ಎಷ್ಟು ಪ್ರಾಪರ್ ಕ್ಲೀನಿಂಗ್ ಮಾಡ್ಕೊಳ್ತೀವೋ ಅಷ್ಟು ಬೆಟರ್ ಆಗುತ್ತೆ. ಸೊ ನೀರು ಹಾಕಿ ಶುಭ್ರವಾಗಿ ಕೈಯಿಂದ ಸಾಬೂನಿನಲ್ಲಿ ಉಜ್ಜಿ ತೊಳ್ಕೊಬೇಕು. ಸೊ ಆ ಪಿನ್ಸ್ ಮೇಲೆ, ಆ ಸಿಲಿಕಾನ್ ರಿಂಗ್ ಮೇಲೆ ನಾವು ಶುಭ್ರವಾಗಿ ತೊಳ್ಕೊಳ್ಳೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಕಲ್ಮಶ ಇರೋದಿಲ್ಲ, ಯಾವುದೇ ರೀತಿಯಾಗಿ ಇನ್ಫೆಕ್ಷನ್ಸ್ ಕೂಡ ಬರೋದಿಲ್ಲ. ತುಂಬ ಜನ ಕೇಳ್ತಿರ್ತಾರೆ ಅಲ್ಲಿ ತೊಳ್ಕೊವಾಗ ಪಿನ್ಸ್ ಬಿದ್ದು ಹೋಗುತ್ತೆ ಅನ್ನೋ ಭಯ ಆಗ್ತಿರುತ್ತೆ ಅಂತ. ಆ ಪಿನ್ಸ್ ಯಾವುದೇ ಪರಿಸ್ಥಿತಿಯಲ್ಲೂ ಬಿದ್ದು ಹೋಗಲ್ಲ. ಓನ್ಲಿ ಎಕ್ಸ್ಪೆಕ್ಟ್ ನಮಗೆ ಯಾವಾಗ ಪೇಯ್ನ್ ಬರುತ್ತೆ, ಯಾವಾಗ ಎಡಿಮಾ ಅನಿಸುತ್ತೆ, ಯಾವಾಗೆಲ್ಲ ಊತ ಬರುತ್ತೆ, ಅದು ನಿಮಗೆ ಎರೆಕ್ಷನ್ ಆದಾಗ. ಹಾಗಾಗಿ ಎರೆಕ್ಷನ್ ಆಗ್ದಂಗೆ ನೋಡಿಕೊಂಡ್ರೆ ಅಸಲಿಗೆ ನಾನು ಹೇಳಿದ ಈ ಕಾಂಪ್ಲಿಕೇಶನ್ಸ್ ಯಾವುದು ಬರಲ್ಲ. ಸಿಂಪಲಾಗಿ ಮುಗ್ದೋಗುತ್ತೆ. ಸರ್ಜರಿ 10 to 12 ಡೇಸ್ನಲ್ಲಿ ನಾವು ಫ್ರೀ ಆಗೋಗ್ಬೋದು. ಸೊ ಯಾರಿಗಾದರೂ ಈ ಬೆಲೆನಿಟಿಸ್ ಆಗಲಿ, ಬೆಲೆನೋಪಾಸಿಟಿಸ್ ಲಕ್ಷಣಗಳಿದ್ರೆ ಖಚಿತವಾಗಿ ನಾನು ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನಂದರೆ, ಯಾರಿಗಾದರೂ ಬೆಲೆನಿಟಿಸ್ ಬಂದಾಗಲೇ ಕೇರ್ ತೊಗೋಬೇಕು. ಈ ಬೆಲೆನಿಟಿಸ್ ಏನಾದರೂ ಬೆಲೆನೋಪಾಸಿಟಿಸ್ ಆಗಿ ಕನ್ವರ್ಟ್ ಆದರೆ ಸರ್ಜರಿ ಕಷ್ಟ ಆಗುತ್ತೆ. ಅಡೇಷನ್ಸ್ ಫಾರ್ಮ್ ಆಗುತ್ತೆ. ಅಡೇಷನ್ಸ್ ಫಾರ್ಮ್ ಆಗೋದ್ರಿಂದ ಅಡೇಷನ್ಸ್ ಎಲ್ಲ ತೆಗಿಬೇಕಾಗುತ್ತೆ. ಗ್ಲ್ಯಾನ್ಸ್ ಹಾಳಾಗೋ ಅವಕಾಶಗಳಿರುತ್ತೆ. ಕಾಸ್ಮೆಟಿಕ್ ರಿಸಲ್ಟ್ಸ್ ಬರೋದಿಲ್ಲ. ಸೊ ಈ ಬೆಲೆನೋಪಾಸಿಟಿಸ್ ಆಗೋವರೆಗೂ ಕಾಯಬೇಡಿ. ಬೆಲೆನಿಟಿಸ್ ಲಕ್ಷಣಗಳು ಸ್ಟಾರ್ಟ್ ಆಗ್ತಿದ್ರೆ ತಕ್ಷಣ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ನಾವು KSR ಸ್ಟೇಪ್ಲರ್ಸ್ ಮೂಲಕ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ನಾವು ಶಾಶ್ವತವಾಗಿ ನಿವಾರಿಸ್ಕೋಬೋದು, ಮತ್ತೆ ಬರೋದಿಲ್ಲ ಕೂಡ. ಸೊ ಯಾರಿಗಾದರೂ ಈ ಲಕ್ಷಣಗಳಿದ್ರೆ ತಪ್ಪದೇ ನನ್ನ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.